ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 ಟು ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಆರ್ಸಿಬಿ ವಿಜಯೋತ್ಸವದಲ್ಲಿ ಕುಟ್ರಳ್ಳಿ ಗ್ರಾಮದ ಅವಿಭಕ್ತ ಕುಟುಂಬದ ಶ್ರವಣ್ ಸಾವು. ಕುಟುಂಬದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ವಿರಾಟ್ ಕೊಹ್ಲಿ ಅಭಿಮಾನಿ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ 2ನೇ ವರ್ಷದ ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿ, ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕುಟ್ರಳ್ಳಿ ಗ್ರಾಮದ ನಿವಾಸಿ ಕೆಟಿ ಶ್ರವಣ್ ರವರ ಪಾರ್ಥಿವ ಶರೀರ ಗುರುವಾರ ಬೆಳಗ್ಗೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮೃತರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬುಧವಾರ ರಾಯಲ್ ಬೆಂಗಳೂರು ತಂಡದ ವಿಜಯೋತ್ಸವ ವೀಕ್ಷಣೆಗೆ ಹೋಗಿದ್ದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಿಲುಕಿದ ವಿದ್ಯಾರ್ಥಿ ಕೆಟಿ ಶ್ರವಣ್ ಮೃತಪಟ್ಟಿದ್ದ. ಮೃತ ಶ್ರವಣ್ ಚಿಂತಾಮಣಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕುಟ್ರಳ್ಳಿ ಕೃಷ್ಣಪ್ಪರವರ ಮೊಮ್ಮಗನಾಗಿದ್ದು, ಇಡೀ ಕುಟುಂಬ ಅವಿಭಕ್ತ ಕುಟುಂಬವಾಗಿದ್ದು, ಮೃತನ ಶವದ ಮುಂದೆ ಕುಟುಂಬಸ್ಥರ ಆಕ್ರಂದನ ಇಡೀ ಗ್ರಾಮವನ್ನೇ ಕಣ್ಣೀರಿನಲ್ಲಿ ತೇಲುವಂತೆ ಮಾಡಿತು. ಕುಟ್ರಳ್ಳಿ ಗ್ರಾಮದ ಕೃಷ್ಣಪ್ಪರವರ ಅವಿಭಕ್ತ ಕುಟುಂಬವು ಸಂಪೂರ್ಣ ರೈತ ಕುಟುಂಬವಾಗಿದ್ದು, ಸದರಿ ಕುಟುಂಬದಲ್ಲಿ 5 ಮಂದಿ ಹೆಣ್ಣು ಮಕ್ಕಳಿದ್ದರೆ 2 ಗಂಡು ಮಕ್ಕಳು ಮಾತ್ರ ಇದ್ದಾರೆ. ಅದು ತಿಮ್ಮಪ್ಪ ಮತ್ತು ಲಕ್ಷ್ಮೀ ದೇವಮ್ಮರವರಿಗೆ ಗಂಡು ಮಕ್ಕಳಾಗಿದ್ದು, ಅವರಲ್ಲಿ ಮೊದಲ ಮಗ ಅಗ್ರಿಕಲ್ಚರ್ BSc ವ್ಯಾಸಂಗ ಮಾಡುತ್ತಿದ್ದರೆ, 2ನೇ ಮಗ TN ಶ್ರವಣ್ 2ನೇ ವರ್ಷದ ಡೆಂಟಲ್ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದ. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿದ ಈ ರೈತ ಕುಟುಂಬ ತನ್ನ ದಿನನಿತ್ಯದ ಬೆವರಿನಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿತ್ತು. ತಮ್ಮ ಕುಟುಂಬದಲ್ಲಿ ಓರ್ವ ವೈದ್ಯನಾಗುವ ಕನಸು ಕಂಡಿದ್ದರು. ಆದರೆ ಆ ಕನಸು ನುಚ್ಚು ನೂರಾಗಿರುವುದು ಆ ಕುಟುಂಬಕ್ಕೆ ಆ ನೋವು ತಡೆಯಲಾಗದಂಥ ಮನಸ್ಥಿತಿಗೆ ತಲುಪಿದ್ದು, ಮೃತ ಶ್ರವಣ್ರವರ ಶವ ಕಂಡು ತಾತ, ಅಜ್ಜಿ, ತಂದೆ ತಾಯಿ ಸೇರಿದಂತೆ ಇಡೀ ಕುಟುಂಬ, ಇಡೀ ಗ್ರಾಮವೇ ಕಣ್ಣೀರಿನ ಶೋಕದಲ್ಲಿ ತೊಡಗಿತ್ತು. ಗ್ರಾಮದ ಅವರ ನಿವಾಸದ ಮುಂದೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಪ್ರಗತಿಪರ ರೈತರಾದ ರಾಧಾಕೃಷ್ಣ ಮತ್ತು ಮಾಜಿ APMC ಅಧ್ಯಕ್ಷರು ಹಾಗೂ KPCC ಸದಸ್ಯರಾದ ಕೃಷ್ಣಮೂರ್ತಿರವರು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದೇ ಸಮಯದಲ್ಲಿ 2 ಕಡೆ ಸಂಭ್ರಮಾಚರಣೆ ಮಾಡಿದ್ದು ಸರಿಯಿಲ್ಲ. ಜನರು ನುಗ್ಗಿ ಅಮಾಯಕರು ಬಲಿಯಾಗಿದ್ದಾರೆ. ಸರ್ಕಾರ ಈ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗಿತ್ತು. 11 ಜನ ಅಮಾಯಕ ಯುವಕರು ಬಲಿಯಾಗಿದ್ದಾರೆ. ಇದು ದುರದೃಷ್ಟ ಎಂದು ಅವರು ವಿವರಿಸಿದರು.
ಅವ್ರ ತಾಯಿ ತಾತ ಎಲ್ಲ ಅಸ್ವಸ್ಥರಾಗಿದ್ದಲ್ಲ, ಅವರ ಪರಿಸ್ಥಿತಿ ಎಲ್ಲ ಹೇಗಿದೆ? ನೋಡಿದ್ರಲ್ಲ ನಮಗೆ ಯಾವ ಥರ ಇದೆ ಅಂತ. ಇವ್ರಿಗೆ ಈ ಶ್ರವಣಿಗೆ ಎಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರು? ಒಬ್ಬರು ಅಣ್ಣ ದೊಡ್ಡವರು, ಅವರು ಅಗ್ರಿಕಲ್ಚರ್ BSc ಓದ್ತಿದ್ದಾರೆ. ಸಿಸ್ಟರ್ಸ್ ಇದ್ದಾರೆ, 5 ಜನ ಸಿಸ್ಟರ್ಸ್ ಇದ್ದಾರೆ. ಎಲ್ಲ ಕುಟುಂಬದ ಮೇಲೆ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇತ್ತು. ಏನೋ ಕುಟುಂಬಕ್ಕೆ ಇರೋದು 2 ಗಂಡು ಮಕ್ಕಳು ಅಂತ. ಈಗ ಅಲ್ಲಿ ಶ್ರವಣ್ ಅಂಬೇಡ್ಕರ್ ಕಾಲೇಜಲ್ಲಿ ಓದ್ತಾ ಇದ್ರಲ್ವಾ? ಮನೆಯಿಂದ ಓದಿಸ್ತಾ ಇದ್ರು ಅಥವಾ ಸಾಲ ಮಾಡಿ ಓದಿಸ್ತಾ ಇದ್ರು? ಸಾಲನೇ ಮಾಡಿ, ಏನೋ ಮಗನ ಚೆನ್ನಾಗಾಗಲಿ ಅಂತ ಸಾಲನೋ ವಾಲನೋ ಏನೋ ಮಾಡಿ ಓದಿಸ್ಬೇಕಲ್ಲ ಸರ್. ಏನೋ ನಮ್ಮ ಮಾವವ್ರ ಕನಸು ಅದೇ ಇದ್ದಿದ್ದು, ಡಾಕ್ಟ್ರು ಮಾಡಬೇಕು, ಏನಾದರೂ ಮಾಡಿ ಕಷ್ಟಪಟ್ಟು ಡಾಕ್ಟ್ರು ಮಾಡಬೇಕಂತ ಅವ್ರಿಗೆ ಆಸೆ ಇದ್ದಿದ್ದು. ಎಷ್ಟೇ ಖರ್ಚಾಗಲಿ, ಜಮೀನು ಹೋದ್ರೂ ಪರವಾಗಿಲ್ಲ, ಮಾರಿ ಡಾಕ್ಟ್ರು ಮಾಡಬೇಕು ಅಂತ ಆಸೆ ಇತ್ತು. ತುಂಬ ಕಷ್ಟಪಟ್ಟಿದ್ರು.